ಇನ್ನು ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಅಲ್ಲಿ ಈ ಮೈತ್ರಿ ಅಭ್ಯರ್ಥಿಯ ವಿಚಾರಕ್ಕೆ ಮಹತ್ವದ ಚರ್ಚೆ ಆಗಿದೆ. ಅಮಿತ್ ಶಾ ಚರ್ಚೆಯ ವೇಳೆ ಕುಮಾರಸ್ವಾಮಿ ಅವರ ಸ್ಪರ್ಧೆಯ ಬಗ್ಗೆ ವಿಷಯವನ್ನ ಪ್ರಸ್ತಾಪಿಸಲಾಗಿದೆಯಂತೆ. ಕುಮಾರಸ್ವಾಮಿ ಸ್ಪರ್ಧೆಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಹೈಕಮಾಂಡ್. ಬಟ್ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ? ಆದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಒಲವಿದೆ. ಮಾರ್ಚ್ 25ಕ್ಕೆ ಸಸ್ಪೆನ್ಸ್ ರಿವೀಲ್ ಮಾಡ್ತಾರಾ ಎಚ್.ಡಿ.ಕೆ? ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ನಿನ್ನೆ ಭೇಟಿಯಾಗಿದ್ರು. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಆ ಸಂದರ್ಭದಲ್ಲಿದ್ರು. ಈ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದು ನಿನ್ನೆ ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಎಚ್.ಡಿ.ಕೆ ಸ್ಪರ್ಧೆ ಮಾಡಿದ್ರೆ ಯಾವುದೇ ರಿಸ್ಕ್ ಇಲ್ಲದೆ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿಯ ವರಿಷ್ಠರ ಕೈ ಸೇರಿದೆ. ಹಾಗಾಗಿಯೇ ಕುಮಾರಸ್ವಾಮಿ ಅವರನ್ನ ಮಂಡ್ಯದಿಂದ ಶತಾಯಗತಾಯ ಕಣಕ್ಕಿಳಿಸಬೇಕು ಅಂತೇಳಿ ಬಿಜೆಪಿಯ ವರಿಷ್ಠರು ನಿರ್ಧರಿಸಿದ್ದಾರೆ. ಮಂಡ್ಯ ಸೇರಿ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಎನ್.ಡಿ.ಎ ಅಭ್ಯರ್ಥಿಗಳಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಬಿಜೆಪಿಯ ವರಿಷ್ಠರು ಇಟ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಬಹುತೇಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ನೀವೇ ಸ್ಪರ್ಧೆ ಮಾಡಿ. ಎಚ್.ಡಿ.ಕೆ ನಿಂತರೆ ಶಾಸಕರ ಪ್ರಭಾವದ ಮಧ್ಯೆಯೂ ಕೂಡ ಗೆಲ್ಲಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಬಿಜೆಪಿಯ ವರಿಷ್ಠರು ಕಂಡುಕೊಂಡಿದ್ದಾರೆ. ನಿಖಿಲ್ಗಿಂತಲೂ ಕೂಡ ಕುಮಾರಸ್ವಾಮಿ ಅವರ ಪ್ರಭಾವ ಜಾಸ್ತಿ ಸಕ್ಕರೆ ನಾಡಲ್ಲಿದೆ. ಹಾಗಾಗಿಯೇ ನೀವೇ ನಿಲ್ಲೋದು ಸೂಕ್ತ ಅನ್ನೋದನ್ನ ಅಮಿತ್ ಶಾ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ. ಬಟ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆ ರೀತಿಯ ಒಲವಿಲ್ಲ. ತಮ್ಮ ಮಗನನ್ನ ನಿಲ್ಲಿಸಬೇಕು, ಸಂಸದನನ್ನಾಗಿ ಮಾಡಬೇಕು, ಆ ಮಹಾ ಹಂಬಲ ಎಚ್.ಡಿ. ಕುಮಾರಸ್ವಾಮಿ ಅವರಲ್ಲಿ ಇರುವಂತಹದ್ದು.